ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವಾಗ ಒಂದೇನೇ ನಾವು ಕೆಲಸ ಮಾಡಬೇಕಾದ್ರೂ ಅದರಲ್ಲಿ ಒಂದು ಸ್ವಲ್ಪ ಶ್ರಮ ಪಡಬೇಕು, ಅದನ್ನು ಪ್ರೀತಿ ಮಾಡಬೇಕು. ಆವಾಗ ನಾವು ಶ್ರಮ ಪಟ್ಟಿದ್ದಕ್ಕೂ ನಾವು ಪ್ರೀತಿ ಮಾಡಿದ್ದಕ್ಕೂ ಆ ಕೆಲಸ ನಮ್ಮನ್ನು ಇಷ್ಟಪಡೋಕ್ಕೆ ಶುರು ಮಾಡುತ್ತೆ. ನಾವು ಏನೇ ಒಂದಾಗಲಿ, ನಾನಿವಾಗ ನನ್ನ ಯೂಟ್ಯೂಬ್ ಬಗ್ಗೆ ಹೇಳ್ತೀನಿ. 2 ಕಪ್ಪೆ ಇತ್ತು. ಕಪ್ಪೆ ಆಟಾಡ್ತಾ ಒಂದು ಕೊಳಗ, ಹಾಲಿಂದು ಕೊಳಗ ಇರುತ್ತೆ. ಕೊಳಗ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ, ಒಂದು ಇಷ್ಟು ಬಾಯಿ ದೊಡ್ಡದಿರುತ್ತೆ, ಬಾಯಿ ದೊಡ್ಡದಿರುತ್ತೆ ಕೊಳಗ. ಅದ್ರ ಕೊಳಗದ ಮೇಲೆ ಹಂಚಿರುತ್ತಲ್ಲ, ಅದ್ರ ಮೇಲೆ ಹಿಂಗೆ ಆಟಾಡ್ತಾ ಇರಬೇಕಾದ್ರೆ ಏನಾಗುತ್ತೆ, ಬಿದ್ದೋಗ್ಬಿಡುತ್ತೆ. 2 ಬಿದ್ದೋಗ್ಬಿಡುತ್ತೆ, ಹಾಲೊಳಗಡೆ ಬಿದ್ದೋಗ್ಬಿಡುತ್ತೆ. ಬಿದ್ದೋದಾಗ ಅದೇನು ಮಾಡುತ್ತೆ, ಧೈರ್ಯ ಒಂದು ಕಪ್ಪೆಗೆ, ನಾನು ಬಿದ್ದೋಗ್ಬಿಟ್ಟೆ, ನಾನು ಏನು ಮಾಡಲಿ, ನಾನು ಮುಳುಗಿ ಸತ್ತೋಗ್ತೀನಿ ಅಂದ್ಕೊಂಡು ಸತ್ತೇ ಹೋಗ್ಬಿಡತ್ತೆ ಒಂದು ಕಪ್ಪೆ. ಯಾಕಂದರೆ ಅದಕ್ಕೆ ಧೈರ್ಯ ಇಲ್ಲ. ನಾನು ಬದುಕ್ತೀನಿ, ನಾನು ಏನೋ ಒಂದು ಸಾಧನೆ ಮಾಡ್ತೀನಿ, ನಾನು ಇದರಲ್ಲಿ ಹೆಸರು ಮಾಡ್ತೀನಿ, ನಾನು ಇದರಲ್ಲಿ ದುಡ್ಡು ಮಾಡ್ತೀನಿ ಅಂತ ಛಲ ಇತ್ತು ಅಂದರೆ, ನಾನು ಬದುಕ್ತೀನಿ ಅನ್ನೋ ಛಲ ಇತ್ತು ಅಂದಿದ್ರೆ ಆ ಕಪ್ಪೆ ಬದುಕ್ತಾ ಇತ್ತು. ಆದರೆ ಆ ಕಪ್ಪೆಗೆ ಧೈರ್ಯ ಇಲ್ಲ. ಅಯ್ಯೋ, ನಾನು ಮುಳುಗೋಗ್ಬಿಟ್ಟೆ, ನಾನು ಸತ್ತೋಗ್ಬಿಡ್ತೀನಿ, ನಾನು ಏನೂ ಮಾಡೋಕ್ಕಾಗಲ್ಲ, ಆಗ ಅಂದ್ಕೊಂಡು ಸತ್ತೋಗುತ್ತೆ. ಇನ್ನೊಂದು ಕಪ್ಪೆ ಅಷ್ಟು ಧೈರ್ಯವಾಗಿರುತ್ತೆ. ಅದೇನು ಮಾಡುತ್ತೆ, ಇದು ಸತ್ತೋಗಿದ್ದು ನೋಡಿ ಅದಕ್ಕೆ ಟೆನ್ಷನ್ ಶುರು ಆಗ್ಬಿಡುತ್ತೆ. ಅಯ್ಯೋ, ಅವನು ಸತ್ತೋದ, ನನ್ನ ಫ್ರೆಂಡ್ ಸತ್ತೋದ, ನಾನು ಸತ್ತೋಗ್ತೀನೋ ಏನೋ ಅಂತ ಹೇಳಿ ಕಪ್ಪೆ ಏನು ಮಾಡುತ್ತೆ, ಧೈರ್ಯನೂ ಹೋಗ್ಬಿಡುತ್ತೆ. ಆ ಕಪ್ಪೆಗೆ ಇರೋ ಧೈರ್ಯನೂ ಹೋಗುತ್ತೆ. ಕೊನೆಗೆ ಏನು ಯೋಚನೆ ಮಾಡುತ್ತೆ, ಅಯ್ಯೋ ಅವ್ನು ಸತ್ತೋದ, ಅವನು ಬುದ್ಧಿ ಇಲ್ದೋನು, ಅವನು ಸತ್ತೋದ, ನಾನು ಯಾಕೆ ಬುದ್ಧಿ ಇರೋನು ನಾನು ಯಾಕೆ ಸಾಯಬೇಕು ಅಂತ ಹೇಳಿ ಯೋಚನೆ ಮಾಡಿ ಕಾಲನ್ನ ಬಡಿತಾನೇ ಇರುತ್ತೆ. ಮೇಲೆ ಬರಬೇಕು ಅಂತ ಎಗ್ರಕ್ಕೆ ಹೋಗುತ್ತೆ, ಬಡಿಯುತ್ತೆ. ಆ ಬಡ್ದು ಹಾಲೇನಾಗುತ್ತೆ, ಗಟ್ಟಿಯಾಗೋಗುತ್ತೆ, ಹಾಲು ಒಡೆದೋಗುತ್ತೆ. ನಾವು ತಿರುಗಿಸಿ ಅದನ್ನು ಹಾಲು ಬಡ್ದು ಹಾಲು ಒಡೆದೋಗಿ ಗಟ್ಟಿಯಾಗೋಗುತ್ತೆ. ಗಟ್ಟಿಯಾಗಿದ್ದ ತಕ್ಷಣ ಏನಾಗುತ್ತೆ, ಅದಕ್ಕೆ ನಿಂತ್ಕೊಳ್ಳೋಕ್ಕೆ ಕಾಲಿಗೆ ಬಲ ಬರುತ್ತೆ. ಹಾಲು ತೆಳಗಿತ್ತು, ನಿಂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಯಾವಾಗ ಅದು ಬಡ್ದು ಮೇಲೆ ಹತ್ತಬೇಕು, ನಾನು ಕೊಳಗದಿಂದ ಈಚೆ ಬರಬೇಕು, ನಾನು ಜೀವನ ಮಾಡಬೇಕು, ನಾನು ಧೈರ್ಯವಾಗಿ ಬದುಕಬೇಕು ಅಂತ ಅಂದ್ಕೊಂಡು ಬಡಿಯುತ್ತೆ. ಹಾಲು ಒಡೆದೋಗುತ್ತೆ, ಹಾಲು ಗಟ್ಟಿಯಾಗುತ್ತೆ. ಅದ್ರ ಮೇಲೆ ನಿಂತ್ಕೊಳ್ಳೋಕ್ಕೆ ಅದಕ್ಕೆ ಕಾಲಿಗೆ ಗಟ್ಟಿಯಾಗುತ್ತೆ. ಕೊನೆಗೆ ಆ ಕಪ್ಪೆ ಏನು ಮಾಡುತ್ತೆ, ಜಂಪ್ ಮಾಡ್ಕೊಂಡು ಬಂದು ತನ್ನ ಪ್ರಾಣನ ಕಾಪಾಡಿಕೊಂಡು ಧೈರ್ಯವಾಗಿ. ಅದಕ್ಕೆ ನಾನು ಹೇಳೋದು, ಧೈರ್ಯ ಇರಬೇಕು. ನಾನು ಏನಾದರೂ ಒಂದು ಮಾಡ್ತೀನಿ ಅಂತ ಧೈರ್ಯ ತೊಗೊಳ್ಬೇಕು. ನಾವು ಮಾಡೋ ಕೆಲಸನ ಪ್ರೀತಿ ಮಾಡಬೇಕು, ನಾವು ಕೆಲಸನ ಇಷ್ಟಪಡಬೇಕು. ಆವಾಗ ಎಲ್ಲ ತಾನೇ ಎಲ್ಲ ಒಳ್ಳೆಯದಾಗುತ್ತೆ. ಈಗ ನನ್ನ ಚಾನಲ್ ಪ್ರಮೋಟ್ ಮಾಡ್ತಾ ಇರೋದು, ನನ್ನ ಬಗ್ಗೆ ಹೇಳಿಕೊಂಡು ಪ್ರೀತಿಯಿಂದ ವಿಡಿಯೋ ಮಾಡಿದ್ರು ತುಂಬ ಜನ. ಅದರಲ್ಲಿ ಹಂತವಾಗಿ 52 ಜನ ಮಾಡಿದರು. 52 ಜನದ್ದು ಒಟ್ಟಿಗೆ ಮಾಡಿದ್ರೆ ಯಾರೂ ಸಪೋರ್ಟ್ ಮಾಡಲ್ಲ. ನನಗೇನು ಹಾಕ್ತೀನಿ ಅದಕ್ಕಲ್ಲ, ಆದರೆ ಯಾರೂ ಸಪೋರ್ಟ್ ಮಾಡಲ್ಲ ಅಷ್ಟು ಜನಕ್ಕೆ ಅಂತ ಒಂದು 5, 6, 7 ಈ ಥರ ಚಾನಲ್ನ ಪ್ರಮೋಟ್ ಮಾಡ್ತಾಯಿದ್ದೀನಿ. ಇವತ್ತೊಂದು ಸ್ವಲ್ಪ ಜನದ್ದು ಚಾನಲ್ ಪ್ರಮೋಷನ್ ಮಾಡ್ತಾಯಿದ್ದೀನಿ. ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡೇ ಮಾಡ್ತೀರಾ ಅಂತ ತಿಳ್ಕೊಂಡು ಯಾರು ಏನು ಅಂತ ಹೇಳ್ತೀನಿ. ಬನ್ನಿ ಇವಾಗ ಅವ್ರ ವಿಡಿಯೋನೆಲ್ಲ ನೋಡ್ಕೊಂಡು ಬರೋಣ. ಏಕಾ ಜಿ ದುಬೈ ವ್ಲಾಗ್ ಅಂತ ಹೇಳಿ ನೋಡಿ, ಇವರು 1660 ಸಬ್ಸ್ಕ್ರೈಬರ್ ಇದ್ದಾರೆ. 217 ವಿಡಿಯೋ ಹಾಕಿದ್ದಾರೆ. ವಿಡಿಯೋ, ಶಾರ್ಟ್ಸು, ಲೈವು, ಪ್ಲೇ ಲಿಸ್ಟು, ಕಮ್ಯುನಿಟಿ ಪೋಸ್ಟ್ ಎಲ್ಲ ಹಾಕಿದ್ದಾರೆ. ದಯವಿಟ್ಟು ಇವ್ರ ಚಾನಲ್ಗೆ ಸಪೋರ್ಟ್ ಮಾಡಿ. ವ್ಲಾಗ್ಸ್ ಇನ್ ಕನ್ನಡ ನೋಡಿ, 231 ಸಬ್ಸ್ಕ್ರೈಬರ್ ಇದ್ದಾರೆ. 43 ವಿಡಿಯೋ ಹಾಕಿದ್ದಾರೆ. ವಿಡಿಯೋ, ಶಾರ್ಟ್ಸು, ಲೈವು, ಪ್ಲೇ ಲಿಸ್ಟು, ಕಮ್ಯುನಿಟಿ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ. ಇವ್ರ ಚಾನಲ್ಗೆ ಸಪೋರ್ಟ್ ಮಾಡಿ. ಗೌಡ ಕನ್ನಡ ವ್ಲಾಗ್ಸು 2260 ಸಬ್ಸ್ಕ್ರೈಬರ್ ಇದ್ದಾರೆ. 384 ವಿಡಿಯೋ ಹಾಕಿದ್ದಾರೆ. ವಿಡಿಯೋ, ಶಾರ್ಟ್ಸು, ಲೈವು, ಪ್ಲೇ ಲಿಸ್ಟು, ಕಮ್ಯುನಿಟಿ ಎಲ್ಲ ಇದೆ. ಇವ್ರ ಚಾನಲ್ಗೆ ಸಪೋರ್ಟ್ ಮಾಡಿ. ವ್ಲಾಗ್ಸು 388 ಸಬ್ಸ್ಕ್ರೈಬರ್ ಇದ್ದಾರೆ. 214 ವಿಡಿಯೋ ಹಾಕಿದ್ದಾರೆ. ವಿಡಿಯೋ, ಶಾರ್ಟ್ಸು, ಲೈವು, ಪ್ಲೇ ಲಿಸ್ಟು, ಕಮ್ಯುನಿಟಿ ಎಲ್ಲ ಚೆನ್ನಾಗಿದೆ. ದಯವಿಟ್ಟು ಇವ್ರ ಚಾನಲ್ಗೆ ಸಪೋರ್ಟ್ ಮಾಡಿ. 07 ನಾಗವೇಣಿ ಆಚಾರ್ ಅಂತ 2030 ಸಬ್ಸ್ಕ್ರೈಬರ್ ಇದ್ದಾರೆ. 430 ವಿಡಿಯೋ ಹಾಕಿದ್ದಾರೆ. ಚೆನ್ನಾಗಿದೆ ಇವ್ರ ವಿಡಿಯೋ ಎಲ್ಲ. ಇವ್ರ ಚಾನಲ್ಗೆ ಸಪೋರ್ಟ್ ಮಾಡಿ.
ಸೋನಿ ಅಂತ ಇವ್ರ ಚಾನಲ್ ಹೆಸರು. 1100 ಸಬ್ಸ್ಕ್ರೈಬರ್ ಇದ್ದಾರೆ. 243 ವೀಡಿಯೋ ಹಾಕಿದ್ದಾರೆ. ಚೆನ್ನಾಗಿದೆ ಇವ್ರ ಚಾನಲ್ದು. ದಯವಿಟ್ಟು ಇವ್ರ ಚಾನಲ್ಗೆ ಸಪೋರ್ಟ್ ಮಾಡಿ. MRS ಲೀ ಕಿಚನ್, ಮಿಸ್ಟರ್ ಲೀ ಕಿಚನ್ ಅನಿಸುತ್ತೆ ಇದು. ಮಾಲತಿ ಲಿಂಗೇಶ್ ಅವ್ರ ಹೆಸರು. 2220 ಸಬ್ಸ್ಕ್ರೈಬರ್ ಇದ್ದಾರೆ. 601 ವೀಡಿಯೋ ಹಾಕಿದ್ದಾರೆ. ಚೆನ್ನಾಗಿದೆ ನೋಡಿ. ಇವ್ರ ಚಾನಲ್ಗೆ ಸಪೋರ್ಟ್ ಮಾಡಿ. ನಂದೂಸು ಲೈಫ್ ಕನ್ನಡ 2 ಮಿಲಿಯನ್ ವ್ಯೂಸು 1 hour ಎಗೋ ಅಂತ ಇವ್ರ ಚಾನಲ್ ಹೆಸರು. ದಯವಿಟ್ಟು ಇವ್ರ ಚಾನಲ್ಗೆ ಸಪೋರ್ಟ್ ಮಾಡಿ. 5480 ಸಬ್ಸ್ಕ್ರೈಬರ್ ಇದ್ದಾರೆ. 479 ವೀಡಿಯೋಗಳು ಹಾಕಿದ್ದಾರೆ. ಇವ್ರ ಚಾನಲ್ಗೆ ಸಪೋರ್ಟ್ ಮಾಡಿ. ನೋಡಿದ್ರಲ್ಲ ಇಷ್ಟೊತ್ತು ನಾನು ಯಾರ್ಯಾರ ಚಾನಲ್ ಹೇಳಿದೆ ಅವ್ರ ಚಾನಲ್ನೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಯಾವುದೇ ಕೆಲಸ ಆಗಲಿ ಛಲ ಇಟ್ಕೊಳ್ಳಿ, ಗುರಿ ಇಟ್ಕೊಳ್ಳಿ, ಒಳ್ಳೆಯದಾಗೇ ಆಗುತ್ತೆ ಅಂತ ಹೇಳಿ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತೀನಿ. ಧನ್ಯವಾದಗಳು. ಜೈ ಶ್ರೀರಾಮ್.